ಈ ಕೇರಳದ ಈಗ ಭರಣದ ಚೇಂಜ್ ಆಗಲಿಕ್ಕೆ ಬೇಕಾಗಿ ವೋಟ್ ಹಾಕ್ಬೇಕು. ಕಾರಣ ಜನವಿರುದ್ಧ ಆಗಿ ಭರಣ ನಡೆಸುವಂತ LDF ಸರ್ಕಾರನ ಹೊರಗಾಕಲಿಕ್ಕೆ ಬೇಕಾಗಿ ನಾವು ಪ್ರಚಾರ ಮಾಡ್ತೀವಿ. ಈ ರೋಡಿಂದು ಪ್ರಶ್ನೆ ತರದೆಲ್ಲದ ಪ್ರಶ್ನೆಗಳಿದೆ, ಅದನ್ನೆಲ್ಲ ಇದು ಮಾಡ್ಲಿಕ್ಕಾಗಿ ನಾವು ಪ್ರಯತ್ನ. ಕೇರಳದ ಸಮಸ್ತವಾದ ಚೇಂಜಿಗೆ ಬೇಕಾಗಿ ನಾವು ಹೇಳ್ತಾ ಇದ್ದೇವೆ. ಈಗ ನಮ್ಗೆ ಪೆನ್ಷನ್ ಸಿಕ್ಕುವುದಿಲ್ಲ, ಪೆನ್ಷನ್ ಇದೆಲ್ಲ ಕಟ್ಟಾಗಿದೆ, ಹಾಗೆ ಹೀಗೆ ಅದರ್ಥಕ್ಕೆ ಅದಕ್ಕೆಲ್ಲ ಪುನರ್ ಮಾಡ್ಲಿಕ್ಕೆ ಬೇಕಾಗಿ ಪ್ರಯತ್ನ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕೇರಳ ವಿಧಾನಸಭಾ ಕ್ಷೇತ್ರದ ಕಾಸರಗೋಡು ಜಿಲ್ಲೆಯ ಉದಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗಿದ್ದೀನಿ. ಉದಮ ವಿಧಾನಸಭಾ ಕ್ಷೇತ್ರದ UDF ನ ಅಭ್ಯರ್ಥಿ ಕೆ ನೀಲಕಂಠನವರ ಪರ ಬಿರುಸಿನ ಪ್ರಚಾರವನ್ನ ಅವರ ಬೆಂಬಲಿಗರು ಮಾಡ್ತಿರುವಂತದ್ದು. ಅವರ ಬೆಂಬಲಿಗರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಯಾವ ರೀತಿಯಾಗಿ ಪ್ರಚಾರ ನಡೀತಿದೆ, ಹೇಗಿದೆ ಅನ್ನುವಂಥದ್ದು? ಪ್ರಚಾರ ಉದುಮೆಯಲ್ಲಿ ಸಖತ್ತಾಗಿ ನಡೀತಾ ಇದೆ. ಉದುಮದಲ್ಲಿ ಸಖತ್ತಾಗಿ ನಡೀತಾ ಇದೆ. ಅದರ ಪರವಾಗಿ KSSPA, ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಸಂಘಟನೆ, ಅದು ಕೂಡ ಇವತ್ತು ದಿನ 2 ದಿಕ್ಕಿನಲ್ಲಿ ಪ್ರಚಾರ ನಡೀತಾ ಇದೆ. ಓಕೆ, UDF ನ ಅಭ್ಯರ್ಥಿ ಕೆ ನೀಲಕಂಠನವರಿಗೆ ಯಾಕೆ ವೋಟ್ ಮಾಡಬೇಕು, ಯಾಕೆ ಯಾಕೆ ಮತ ಹಾಕ್ಬೇಕು ಅಂತ? ಈ ಕೇರಳದ ಈಗ ಭರಣದ ಚೇಂಜ್ ಆಗಲಿಕ್ಕೆ ಬೇಕಾಗಿ ವೋಟ್ ಹಾಕ್ಬೇಕು. ಕಾರಣ ಜನವಿರುದ್ಧ ಆಗಿ ಭರಣ ನಡೆಸುವಂತ LDF ಸರ್ಕಾರನ ಹೊರಗಾಕಲಿಕ್ಕೆ ಬೇಕಾಗಿ ನಾವು ಪ್ರಚಾರ ಮಾಡ್ತೇವೆ. UDF ನ ಅಭ್ಯರ್ಥಿ ಕೆ ನೀಲಕಂಠನವರು ಗೆದ್ರೆ ಏನ್ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಉದಮ ಕ್ಷೇತ್ರ? ಉದಮ ಕ್ಷೇತ್ರದಲ್ಲಿ ಸಖತ್ತಾಗಿ ಬದಲಾವಣೆ ಮಾಡಿ ಫುಲ್ ಚೇಂಜ್ ಮಾಡಿ ಕೇರಳದಲ್ಲಿ ಬಲ ಅನುಕೂಲ ಎಲ್ಲ ನಾವು ಕೊಡ್ಲಿಕ್ಕೆ ಇದು ಮಾಡಿದ್ದಾರೆ ಕೇರಳ ಸರ್ಕಾರ. ಹಾಗಿದ್ರೆ ಈಗಿರುವಂತಹ ಸಮಸ್ಯೆಗಳು ಏನಿದೆ? ಹಾಗಾದ್ರೆ ಉದಮ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಏನಿದೆ? ಸಕಲ ನೀರಿನ ಪ್ರಶ್ನೆ, ಬಾಕಿ ರೋಡಿಂದು ಪ್ರಶ್ನೆ, ತರದೆಲ್ಲದ ಪ್ರಶ್ನೆಗಳಿದೆ, ಅದನ್ನೆಲ್ಲ ಇದು ಮಾಡ್ಲಿಕ್ಕಾಗಿ ನಾವು ಪ್ರಯತ್ನ. ಓಕೆ, ಏನ್ ಹೇಳ್ತಾರೆ ಅಭ್ಯರ್ಥಿ ಕೆ ನೀಲಕಂಠನವ್ರು, ಏನ್ ಹೇಳ್ತಾರೆ ನಿಮಗೆ? ಇದು ನಮ್ಮ ತೀರದೇಶದಲ್ಲ, ತೀರದೇಶ ಕೋಸ್ಟಲ್ ಏರಿಯಾಗೆ ಸಖತ್ತಾಗಿ ಇದೆಲ್ಲ ಚೇಂಜ್ ಮಾಡ್ಲಿಕ್ಕೆ ಇದ್ದಾರೆ. ಬಾಕಿ ನೀರಿನ ಸಂಸ್ಥೆ, ಬಾಕಿ ಎಲ್ಲ ಜನರಿಗೆ ಬೇಕಾದ ಬಾಕಿ ಎಲ್ಲ ಇದರಲ್ಲಿ ಬಂದು ಕೊಡ್ಲಿಕ್ಕೆ ಇದ್ದಾರೆ. ಇವತ್ತು ನೀವು ಪ್ರಚಾರ ಮಾಡ್ತಿದ್ದೀರಾ, ಕ್ಯಾಂಪೇನ್ ಮಾಡ್ತಿದ್ದೀರಾ. ಉದಮ ಕ್ಷೇತ್ರದಲ್ಲಿ ಎಷ್ಟನೇ ದಿನ ಕ್ಯಾಂಪೇನ್ ನೀವು ಪ್ರಚಾರ ಮಾಡ್ತಿರೋದು ಅಂತ? ಒಂದನೇ ದಿನ 2 ಸೆಕ್ಷನ್ ಆಗಿ ಪ್ರಚಾರ ಮಾಡ್ತಾ ಇದ್ದೇವೆ ನಾವು. ಉದಮ ಕ್ಷೇತ್ರದ ಮತದಾರರಿಗೆ, ವೋಟರ್ಸ್ಗೆ ನೀವು ಏನ್ ಹೇಳ್ಲಿಕ್ಕೆ ಬಯಸ್ತೀರಾ? ಕೊನೆಯದಾಗಿ ಏನ್ ಹೇಳ್ತೀರಿ? ಕೇರಳದ ಸಮಸ್ತವಾದ ಚೇಂಜಿಗೆ ಬೇಕಾಗಿ ನಾವು ಹೇಳ್ತಾ ಇದ್ದೇವೆ. ವೋಟರ್ ಸಮಸ್ತ ಎಲ್ಲ ಮೇಘಲಿಗೆ ನಮ್ಗೆ ಪೆನ್ಷನ್ ಸಿಕ್ಕುವುದಿಲ್ಲ, ಪೆನ್ಷನ್ ಇದೆಲ್ಲ ಕಟ್ಟಾಗಿದೆ, ಹಾಗೆ ಹೀಗೆ ಅದರ್ಥಕ್ಕೆ ಅದಕ್ಕೆಲ್ಲ ಪುನರ್ ಮಾಡ್ಲಿಕ್ಕೆ ಬೇಕಾಗಿ ಇದಿಷ್ಟು UDF ನ ಉದಮ ಕ್ಷೇತ್ರದ UDF ನ ಅಭ್ಯರ್ಥಿ ಕೆ ನೀಲಕಂಠನವರ ಬೆಂಬಲಿಗರು ಹೇಳುವಂತದ್ದು. ಈ ಒಂದು ಉದಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಹಾಗೂ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು, ರಸ್ತೆ ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ಪೆನ್ಷನ್ಸ್ ಆಗಿರ್ಬೋದು, ವೃದ್ಧಾಪ್ಯ ವೇತನ, ಇದೆಲ್ಲದೂ ಕೂಡ ಸಮರ್ಪಕವಾಗಿ ಸಿಗ್ಬೇಕು ಅಂತ ಹೇಳಿದ್ರೆ ಕೆ ನೀಲಕಂಠನ್ UDF ನ ಅಭ್ಯರ್ಥಿಗೆ ನೀವು ಮತವನ್ನ ಹಾಕಿ ಗೆಲ್ಸ್ಕೊಂಡು ಬರ್ಬೇಕು ಅನ್ನುವಂತಹ ಮಾತನ್ನ UDF ನ ಅಭ್ಯರ್ಥಿ ಕೆ ನೀಲಕಂಠನವರ ಬೆಂಬಲಿಗರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಕೇರಳ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.